ವಿಶೇಷಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಭಾರತೀಯ ರೈಲ್ವೆ ಸಚಿವಾಲಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಶೇಷಚೇತನರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಈ ವೇಳೆ ನಗರಸಭಾಧ್ಯಕ್ಷ ಶಶಿಕಲಾ ಮಾಳಗಿ, ಜಿಲ್ಲಾಧಿಕಾರಿ ಡಾ ವಿಜಯ ಮಹಂತೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್, ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿ ಆಶು ನಡಾಫ, ವಿಶೇಷಚೇತನರ ಸಂಘದ ಅಧ್ಯಕ್ಷ ಪುಟ್ಟಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷಚೇತನರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನ, ಗಾಲಿ ಕುರ್ಚಿ, ಮೊಣಕೈ, ಊರುಗೋಲು ಸೇರಿದಂತೆ ಮತ್ತಿತರ ಅಗತ್ಯ ಸಾಧನಗಳನ್ನು ವಿತರಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಗೋವಿಂದಪ್ಪ ಪೂಜಾರ, ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ವಾಹನ ನೀಡಿರುವುದರಿಂದ ಸ್ವಾವಲಂಬಿ ಸಂಚಾರಕ್ಕೆ ಸಹಕಾರಿಯಾಗಿದೆ ಎಂದರು. ನನ್ನ ಹೆಸರು ಗೋವಿಂದಪ್ಪ ಹನುಮಂತಪ್ಪ ಪೂಜಾರು. ನಾನು ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ ಲಾಸ್ಟ್ ಹಳ್ಳಿಯಿಂದ ಬಂದಿದ್ದೇನೆ. ನನಗೆ ಮೊದಲು ಕೆಳಕಂತ ಓಡಾಡ್ತಿದ್ದೆ ನೆಲದ ಮೇಲೆ. ಈಗ ಸರ್ಕಾರದಿಂದ ನನಗೆ ಪೆಟ್ರೋಲಿಂಗ್ ಬ್ಯಾಟ್ರಿ ಗಾಡಿ ಕೊಟ್ಟಿದ್ದಾರೆ. ಈಗ ನನ್ನ ಕೆಲಸ ನಾನೇ ಮಾಡ್ಕೋಬಹುದು. ಡಾಕ್ಟರ್ ವಿಜಯ ಮಹಂತೇಶ್, ಹಾವೇರಿ ಜಿಲ್ಲೆಯ 1080 ಫಲಾನುಭವಿಗಳಿಗೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಗಿದೆ. ಇದರಿಂದ ವಿಶೇಷಚೇತನರು ಸ್ವಾವಲಂಬಿಯಾಗಲು ಅನುಕೂಲವಾಗಿದೆ ಎಂದು ತಿಳಿಸಿದರು. 1080 ಜನರಿಗೆ ಇವತ್ತು 1717 ಸಾಧನ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬ್ಯಾಟ್ರಿ ಸಹಿತ ತ್ರಿಚಕ್ರ ವಾಹನಗಳು, ಸಾದಾ ತ್ರಿಚಕ್ರ ವಾಹನಗಳು, ಗಾಲಿ ಕುರ್ಚಿಗಳು, ವಾಕಿಂಗ್ ಸ್ಟಿಕ್ಗಳು, ಬ್ರೇಲ್ ಅಪರೇಟಸ್ಸು, ಆಮೇಲೆ ಶ್ರವಣ ಸಾಧನಗಳು, ಕೃತಕ ಕೈ ಮತ್ತು ಕಾಲುಗಳನ್ನು ಸಹ ಕೊಟ್ಟಿದ್ದಾರೆ. ಇದು ಒಂದು ಅತಿ ದೊಡ್ಡ ಕಾರ್ಯಕ್ರಮ. ಆಶು ನಡಾಫ, ಕೇಂದ್ರ ಸರ್ಕಾರದಿಂದ ಜಿಲ್ಲೆಯ 740 ಪುರುಷ ಹಾಗೂ 340 ಮಹಿಳಾ ವಿಶೇಷಚೇತನರಿಗೆ ವಿವಿಧ ಸಾಧನಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಹಾಗೂ ಇವತ್ತು ನಾವು 80 ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಒಂದು ವೀಕ್ ಅಲ್ಲೇ ನಾವು ತಾಲೂಕಾ ವೈಸು ಕ್ಷೇತ್ರವಾರು ನಾವು ನಮ್ಮ ಶಾಸಕರ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಂಡು ಅಲ್ಲಿ ಅವ್ರ ಮೂಲಕ ನಾವು ವಿಕಲಚೇತನರಿಗೆ ಸಾಧನ ಸಲಕರಣೆ ವಿತರಣೆ ಮಾಡ್ಬೇಕಂತ ಹೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.